ನಮಸ್ಕಾರ, ನಾನು ಶುಭಾ. ಹಳೆ ತಟ್ಟೆಗಳು ಸ್ವಲ್ಪ ಸೀಳಿರುತ್ತೆ, ಇಲ್ಲ ಹೋಲ್ ಆಗಿರುತ್ತೆ. ಈ ತಟ್ಟೆ ನಂದು ಸ್ವಲ್ಪ ಹೋಲ್ ಆಗಿದೆ, ಚಿಕ್ಕದಾಗಿ ಯೂಸ್ ಮಾಡ್ತಾ ಇರಲಿಲ್ಲ ಅಂತ ತಟ್ಟೆ ತಗೋಬೇಕು. ಮತ್ತು ಬ್ಲೌಸ್ ಪೀಸಸ್ಸು ಈ ಥರ ಅರ್ಶಿನ ಕುಂಕುಮಕ್ಕೆ ಬಂದಿರ್ತವೆ, ಇಲ್ಲ ಮನೆಯಲ್ಲೇ ಯಾವುದನ್ನ ಡಿಸೈನ್ ಆಗಿರೋದು ಸ್ವಲ್ಪ ಚೆನ್ನಾಗಿರೋ ಬ್ಲೌಸ್ ಪೀಸ್ ತಗೊಳ್ಳಿ. ಅಂದರೆ ನೀವು ಯೂಸ್ ಮಾಡ್ತಾ ಇಲ್ಲ ಅಂತ ಬ್ಲೌಸ್ ಪೀಸ್ ತಗೊಂಡು ತಟ್ಟೆಗೆ ಸ್ವಲ್ಪ ಫೆವಿಕಾಲ್ ಗಮ್ ಹಾಕ್ಕೊತಾ ಇದ್ದೀನಲ್ಲ, ಸೇಮ್ ಈ ಥರ ಗಮ್ ಹಾಕ್ಕೊಬಿಟ್ಟು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಮತ್ತು ಬ್ಲೌಸ್ ಪೀಸ್ ಅಷ್ಟೇ ನಾನು ತಟ್ಟೆ ಇಕ್ಬಿಟ್ಟು ತಟ್ಟೆಗಿಂತ ಒಂದು ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೆ. ಇದನ್ನು ಚೆನ್ನಾಗಿ ಇವಾಗ ಗಮ್ ಹಾಕಿರ್ತೀರಲ್ಲ ಅದ್ರ ಮೇಲೆ ನೀಟಾಗಿ ಈ ಥರ ಮೆತ್ತಿಸ್ಬಿಡಿ. ನೋಡಿ, ನೀಟಾಗಿ ಮೆತ್ತಿಸಿದ್ದೀರಲ್ಲ. ಇವಾಗ ಕತ್ರಿಯಲ್ಲಿ ಸೈಡ್ಸು ಸ್ವಲ್ಪ ಕಟ್ ಮಾಡಿಬಿಡಿ. ಸ್ವಲ್ಪ ದೊಡ್ಡದಾಗಿ ಅನ್ನಿಸ್ತು, ಸ್ವಲ್ಪ ಸೈಡ್ಸ್ ರೌಂಡಾಗಿ ಕಟ್ ಮಾಡ್ಕೊಬಿಟ್ಟೆ. ಮತ್ತು ಕತ್ರಿಯಲ್ಲಿ ಸೈಡ್ಗಳು ಕಟ್ ಮಾಡ್ತಾ ಇದ್ದೀನಲ್ಲ, ಈ ಥರ ಕಟ್ ಮಾಡಿಕೊಂಡು ಮತ್ತೆ ಗಮ್ ಹಾಕ್ಬಿಟ್ಟು ನೀಟಾಗಿ ತಟ್ಟೆಗೆ ಇದನ್ನು ಮೆತ್ತಿಸ್ಬಿಡಬೇಕು. ನೋಡಿ, ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಸೇಮ್ ಹಿಂಗೆ ಮೆತ್ತಿಸ್ಬಿಡಿ. ಇದನ್ನು ನಿಮ್ಮ ಕಿಚನಲ್ಲಿ ಇಡ್ಬೋದು. ನೀವು ಸ್ವಲ್ಪ ದೊಡ್ಡ ತಟ್ಟೆ ಬೇಕಾದರೂ ಮಾಡ್ಕೊಬಿಟ್ಟು ಕಿಚನಲ್ಲಿ ಇಡ್ಬೋದು, ಇಲ್ಲ ವಾಸ್ ಇಡ್ಬೋದು. ನೋಡಿ, ಈ ಥರ ವಾಸ್ ಇಟ್ಟಿದ್ದೀನಲ್ಲ, ನೋಡೋಕ್ಕೆ ಚೆನ್ನಾಗಿರುತ್ತೆ. ಇಲ್ಲ ಕಿಚನಲ್ಲಿ ಇವಾಗ ಬಾಟಲ್ಸ್ ಹಂಗೆ ಇಡೋ ಬದಲು ಅದ್ರ ಕೆಳಗಡೆ ಇದನ್ನು ಇಟ್ಬಿಟ್ರೆ ನಿಮಗೆ ಒರೆಸೋವಾಗ ಎಲ್ಲ ನೀಟಾಗಿ ಈ ಥರ ತೆಗೆದುಬಿಟ್ಟು ಸೈಡ್ಗೆ ಇಕ್ಬಿಟ್ಟು ಒರೆಸ್ಕೋಬೋದು, ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಗೋಡೆಗೆ ಕೂಡ ಇದನ್ನು ಮೆತ್ತಿಸ್ಬೋದು ನೀವು. ಅಂದರೆ ಚಿಕ್ಕದಾಗಿ ಯಾವುದನ್ನ ವೇಸ್ಟ್ದೊಂದು ಬಾಕ್ಸ್ ತಗೊಳ್ಳಿ. ವೇಸ್ಟ್ ಬಾಕ್ಸನ್ನು ನಾನು ಮೆತ್ತಿಸ್ಬಿಡ್ತಾ ಇದ್ದೀನಿ. ನೀಟಾಗಿ ಈ ಥರ ಮೆತ್ತಿಸ್ಬಿಟ್ಟು, ನೋಡಿ ಸೋಪದ ಬಾಕ್ಸ್ ಇತ್ತು, ಆ ಬಾಕ್ಸನ್ನ ಮೆತ್ತಿಸ್ಬಿಟ್ಟು ಅದಕ್ಕೆ ಸ್ವಲ್ಪ ಡಿಸೈನ್ ಮಾಡ್ಕೊಂಡಿದ್ದೆ. ಇದ್ರೊಳಗಡೆ ಫ್ಲವರ್ಸ್ ಇಟ್ಟಿದ್ದೀನಿ ಅಷ್ಟೇ. ಇದನ್ನು ಎಲ್ಲನ ನಿಮ್ಮ ಗೋಡೆಗೆ ಈ ಥರ ಮೆತ್ತಿಸಿಬಿಟ್ಟಿದ್ದೀರಂದರೆ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ತೋರಿಸ್ತಾ ಇದ್ದೀನಿ. ₹1 ಖರ್ಚಿರಲ್ಲ. ಇವಾಗ ವೇಸ್ಟಾಗಿ ನಾವು ಬಿಸಾಕೋ ಅಂಥ ತಟ್ಟೆ ಇದು, ಅಂದರೆ ನಾವು ಯೂಸ್ ಮಾಡ್ತಾನೆ ಇಲ್ಲಲ್ಲ, ಆ ತಟ್ಟೆಯಲ್ಲಿ ಸಿಂಪಲ್ಲಾಗಿ ಈ ಥರ ಮಾಡ್ಕೊಳ್ಳಿ, ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ತೋರಿಸ್ತಾ ಇದ್ದೀನಿ. ಈ ಥರ ಬಾಕ್ಸ್ ಅಂತೂ ಸಾಮಾನ್ಯವಾಗಿ ಎಲ್ಲರ ಮನೇಲಿ ಇರುತ್ತೆ. ಈ ಬಾಕ್ಸದ ಮುಚ್ಚಳ ಕಟ್ ಮಾಡ್ಕೊಬಿಟ್ಟೆ. ಮತ್ತು ಮುಚ್ಚಳದಲ್ಲಿ ಸೈಡ್ಸ್ ಕಟ್ ಮಾಡ್ತಾ ಇದ್ದೀನಲ್ಲ, ಒಂದಷ್ಟು ಉದ್ದ ಕಟ್ ಮಾಡ್ಕೊಬಿಡಿ. ಮತ್ತು ಮಲ್ಲಿಗೆ ಹೂವು ತಗೊಂಡಿದ್ದೀನಿ, ಗುಂಡು ಮಲ್ಲಿಗೆ. ನೀವು ದಾರನೂ ಅಷ್ಟೇ, ನಾನು ಉಲ್ಲನ್ ತಗೊಂಡಿದ್ದೀನಲ್ಲ, ನಮ್ಮ ಮನೇಲಿ ಉಲ್ಲನ್ ದಾರ ಇಲ್ಲ ಅನ್ನೋರು ಸ್ವಲ್ಪ ದಪ್ಪ ಇರೋ ದಾರ, ವೈಟ್ ಕಲರ್ದೆಲ್ಲ ಸ್ವಲ್ಪ ದಪ್ಪ ಇರೋ ದಾರ ಇರುತ್ತಲ್ಲ, ಆ ದಾರನ ತಗೊಂಡು ಫಸ್ಟ್ ಗಂಟು ಹಾಕ್ಕೊಬಿಡ್ಬೇಕು. ಮತ್ತು ಮಲ್ಲಿಗೆ ನೋಡಿ ಹೂ ಇಟ್ಬಿಟ್ಟು ಸುತ್ತಬೇಕಷ್ಟೆ. ಹೂ ಕಟ್ಟೋಕ್ಕೆ ಬರಲ್ಲ ನಮಗೆ, ನಾವು ಹೆಂಗೆ ಕಟ್ಟಬೇಕು ಅಂದ್ಕೊಳ್ಳೋರಿಗೆ ಇದು ತುಂಬ ಸುಲಭ. ಬರೀ ನೋಡಿ ಈ ಥರ ಇಟ್ಬಿಟ್ಟು ಹೂನು ಸುತ್ತಿ ಅಷ್ಟೇ, ದಾರ ಇನ್ನೊಂದು ಸತಿ ಈ ಥರ 3 ಇಟ್ಕೊಂಡು ಸುತ್ತಕೊಂಡು ಬರೋದಷ್ಟೇ. ಇದು ತುಂಬ ಸುಲಭ, ನೋಡೋಕ್ಕೂ ಡಿಫ್ರೆಂಟಾಗಿರುತ್ತೆ. ಇದನ್ನು ನೀವು ಕಾಡು ಮಲ್ಲಿಗೆ, ಇಲ್ಲ ಸಣ್ಣ ಮಲ್ಲಿಗೆ ಇದೆ, ಇಲ್ಲ ಸೇವಂತಿ ಇದೆ, ಬಟನ್ ರೋಸ್ ಬರುತ್ತಲ್ಲ, ಬಟನ್ ರೋಸ್ ಬೇಕಾದರೆ ಈ ಥರನೇ ಇಟ್ಬಿಟ್ಟು ನೀವು ಸುತ್ತಬೋದಷ್ಟೇ. ಕಟ್ಟೋ ಅಷ್ಟು ಇಲ್ಲ, ನೋಡಿ ಸುತ್ತಬೇಕು. ಈ ಥರ ಇಟ್ಬಿಟ್ಟು ತುಂಬ ದಿಂಡು ಥರ ಬರುತ್ತೆ, ನೋಡೋಕ್ಕೂ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ನೀವು ಕಟ್ಟೋದ್ರಿಂದ ಕಾಮನ್ನಾಗಿ ನಾವು ಒಂದೇ ಥರ ಕಟ್ತೀವಿ, ಮತ್ತು ಹೂ ಕಟ್ಟಕ್ಕೆ ಬರಲ್ಲ ನಮಗೆ. ಇವಾಗ ಬಿಗಿನರ್ಸ್ಗೆ ಏನಾಗುತ್ತೆ, ಹೂ ಕಟ್ಟೋಕ್ಕೆ ಬರಲ್ಲ, ಅವ್ರು ಈ ಥರ ಟ್ರೈ ಮಾಡ್ಬೋದು. 3 ಇಡಬೇಕು. ನೋಡಿ, ಆ ಕಡೆ ಈ ಕಡೆ ಇಟ್ಬಿಟ್ಟು ಮತ್ತು ಮಧ್ಯದಲ್ಲಿ ಒಂದು ಇಟ್ಬಿಟ್ಟು ಸುತ್ತಕೊಂಡು ಬರೋದಷ್ಟೇ. ಇದು ಮಧ್ಯದಲ್ಲಿ ಕನಕಾಂಬರ ಯೂಸ್ ಮಾಡ್ತಾಯಿದ್ದೀನಿ. ನೀವು ಅಷ್ಟೇ ಕನಕಾಂಬರ ಮಲ್ಲಿಗೆ 2 ಸೇರಿಸ್ಬಿಟ್ಟು, ಇಲ್ಲ ಬರೀ ಮಲ್ಲಿಗೆನೇ ಇದೆ ಅಂದರೆ ಮಲ್ಲಿಗೆ ಬೇಕಾದರೂ ಈ ಥರನೇ ಮಾಡ್ಕೋಬೋದು. ವಿಡಿಯೋದಲ್ಲಿ ನಾನು ತೋರಿಸ್ಕೊಟ್ಟಂಗೆ ನೋಡಿ, ತುಂಬ ಸುಲಭ. ಟ್ರೈ ಮಾಡಿ ನೋಡಿ ಬೇಕಂದರೆ. ನೋಡಿ, ತೋರಿಸ್ತಾ ಇದ್ದೀನಿ. ಪೂರ್ತಿ ಆಗೋಯ್ತು ನಂದು. ಇವಾಗ ಲಾಸ್ಟಲ್ಲಿ ಒಂದು 2 ಗಂಟೆ ಹಾಕ್ಬಿಟ್ಟು ಎಕ್ಸ್ಟ್ರಾ ಇತ್ತಲ್ಲ ಇದನ್ನು ಕಟ್ ಮಾಡಿಬಿಡಿ. ಕಟ್ ಮಾಡಿಬಿಟ್ಟು ಇದು ನಿಮ್ಮ ಫೋಟೋಗಳಿಗೆ ಎಲ್ಲ ಹಾಕೋದಕ್ಕೆ ಮತ್ತು ಕಳ್ಸಕ್ಕೆ ಈ ಥರ ಬೆಂಡ್ ಕೂಡ ಮಾಡ್ಬೋದು. ಇದನ್ನು ನೀವು ಗಂಟಿಗೆ ಬೇಕಾದರೆ ಈ ಥರ ದಾರ 2 ಸೈಡು ಬಿಟ್ಟಿದ್ದೀರಂತಂದರೆ ಗಂಟಿಗೆ ಸುತ್ಕೊಳ್ಳೋಕ್ಕೆ 2 ಸೈಡಿಂದ ಗಂಟು ಹಾಕ್ಕೋಬೋದು. ಮತ್ತು ಅದೇ ಬಾಕ್ಸ್ ಮುಚ್ಚಳದಲ್ಲಿ ರೌಂಡಾಗಿ ಕಟ್ ಮಾಡಿಕೊಂಡೆ. ಅಕಸ್ಮಾತ್ ರೌಂಡ್ಗಳು ಬೇಕಾಗಿರ್ತೀವಿ, ಇವಾಗ ಮಕ್ಕಳಿಗೆ ನಾವು ಜಡೆ ಎಲ್ಲ ಹಾಕ್ತೀವಿ, ಡ್ಯಾನ್ಸ್ ಕಾಂಪಿಟೇಷನ್ ಎಲ್ಲ ಇದ್ದಾಗ ರಟ್ ಬಾಕ್ಸು ತಗೋಬೋದು, ಇಲ್ಲ ಬುಕ್ಸದು ಬೈಂಡ್ ಶೀಟ್ ತಗೊತೀವಿ, ಇಲ್ಲ ಇದೇ ಬಾಕ್ಸಲ್ಲೇ ರೌಂಡಾಗಿ ಬೇಕಾದರೂ ಕಟ್ ಮಾಡ್ಕೋಬೋದು. ಇದು ಗಟ್ಟಿಯಾಗೂ ಇರುತ್ತೆ. ನೋಡಿ, ಸೂಜಿಯಲ್ಲಿ ಸುತ್ತಲೂ ಹೊಲ್ಕೊಂಡು ಹೋಗೋದಷ್ಟೇ, ರೌಂಡಾಗೇ ಬರಬೇಕು. ನಾನು ಗುಂಡ್ಮಲ್ಗೆ ತಗೊಂಡಿದ್ದೀನಲ್ಲ, ನೀವು ಸ್ವಲ್ಪ ಮಗ್ಗಿರೋವಾಗೆ ತಗೊಂಡ್ರೆ ಇನ್ನೂ ನೀಟಾಗಿ ಬರುತ್ತೆ. ನೋಡಿ, ಹೊಲಿತಾ ಇದ್ದೀನಿ. ಸೇಮ್ ಈ ಥರ ರೌಂಡಾಗಿ ಹೊಲ್ದು ಬಿಡಿ ನೀವು ಕೂಡ. ಪೂರ್ತಿ ನೋಡಿ ರೌಂಡ್ ಆಗೋಯ್ತು. ಮತ್ತು ನೀವು ಹೊಲ್ದಿರ್ತೀರಲ್ಲ, ಅವುಗಳ ಮಧ್ಯ ಕೂಡ ಇನ್ನೊಂದು ಹೂ ಇಟ್ಬಿಟ್ಟು ಹೊಲ್ಕೊಂಡು ಬಂದು ನೋಡಿ ರೌಂಡಾಗಿ ಮಾಡಿಬಿಟ್ಟು ಅದ್ರ ಮಧ್ಯದಲ್ಲಿ ಕನಕಾಂಬರ ಇಟ್ಟಿದ್ದೀನಿ. ಈ ಥರ ಉದ್ದಕ್ಕೆ ಜಡೆಗೂ ಯೂಸ್ ಮಾಡ್ಬೋದು ಇದು. ಮತ್ತು ಈ ಹೂ ಸ್ಟೋರ್ ಮಾಡಬೇಕಂದ್ರೆ ನೀವು ಅದೇ ಬಾಕ್ಸ್ ಒಳಗೆ ಸ್ವಲ್ಪ ರೆಗ್ಯುಲರ್ ಬಳಸೋ ರೈಸ್ ಒಂದು ಸ್ವಲ್ಪ ಕೆಳಗಡೆಗೆ ಹಾಕಿ, ಮತ್ತು ನೀವು ಹೂ ಕಟ್ಟಿರ್ತೀರಲ್ಲ, ಆ ಹೂ ಕಟ್ಟಿರೋದನ್ನು ಅದರೊಳಗಡೆ ಇಕ್ಬಿಟ್ಟು ಮತ್ತೆ ಫ್ರಿಜ್ಜಲ್ಲಿ ಇಡಿ. ಈ ಥರ ಇಡೋದ್ರಿಂದ ಆ ರೈಸು ಎಕ್ಸ್ಟ್ರಾ ತೇವಾಂಶ ಹೀರ್ಕೊಬಿಡುತ್ತೆ. ಹೂ ಕೂಡ ಜಾಸ್ತಿ ದಿನ ಸ್ಟೋರ್ ಮಾಡ್ಬೋದು. ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದು ಮರಿಲೇಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.